ಸೊ ಮಂತ್ರಿ ಮಾಲ್ ಎದುರುಗಡೆನೆ ಗಿಣ್ಣು ಮಾರ್ತಾ ಇದ್ರು. ಸೊ ಫಸ್ಟ್ ನಮಗೆ ಡೌಟ್ ಬಂತು ಗಿಣ್ಣು ಹೌದಾ ಅಲ್ಲ ಅಂತ. ಹತ್ರ ಹೋಗಿ ನೋಡಿದ್ಮೇಲೆ ಓಕೆ ಗೊತ್ತಾಯ್ತು. ಸರಿ ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ಹಾಗೆ ಇಲ್ಲಿ ಬೆಲ್ಲ ಮತ್ತು ಸಕ್ಕರೆ ಎರಡೂ ಇಟ್ಟಿದ್ರು. ಸೊ ನಾವು ಬೆಲ್ಲದ ತೊಗೊಂಡ್ವಿ. ಒಂದು ಕಪ್ ಫುಲ್ ಅದು ₹50 ಹೇಳಿದ್ರು. ಸೊ ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಹಾಗೆ ಕಿರಣ್ ಕೇಳ್ತಾ ಇದ್ರು ಅವ್ರಿಗೆ ಇದು ಪೌಡರಿಂದ ಮಾಡಿರೋದಾ ಅಥವಾ ಮಿಲ್ಕಿಂದ ಮಾಡಿರೋದಾ ಅಂತ. ಸೊ ಅವ್ರು ಮಿಲ್ಕಿಂದನೇ ನ್ಯಾಚುರಲ್ ಆಗಿ ಮಾಡಿರೋದು ಅಂತ ಹೇಳಿದ್ರು. ಗಿಣ್ಣು ಇಷ್ಟಪಡೋರಿಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿತ್ತು. ₹50ಗೆ ವರ್ತ್ ಅಂತ ಅನಿಸ್ತು. ಸೊ ಹಾಗೆ ಎಲ್ಲ ಗಿಣ್ಣು ತಿನ್ಕೊಂಡು ಹಾಗೆ ಮಾಲ್ ಒಳಗಡೆ ಬಂದ್ವಿ. ಎಂಟ್ರಿ ಆಗ್ತಿದ್ದಂಗೆ ಅಲ್ಲೆಲ್ಲ ಮ್ಯಾಂಗೋಸ್ ಇಂದ ಏನೇನೋ ಮಾಡಿಕ್ಕಿದ್ರು ಸೀಸನ್ ಇರೋದ್ರಿಂದ. ಸೊ ಹಾಗಾಗಿ ಮ್ಯಾಂಗೋ ಮೂಸ್ ಅಂತ ಇತ್ತು ₹65 ಅಂತ. ಸೊ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಯಾನ ಕೇಳ್ತಾ ಇದ್ಲು. ಬಟ್ ನನಗೆ ಓಕೆ ಓಕೆ ಅನಿಸ್ತು. ಜಾಸ್ತಿ ಕ್ರೀಮ್ ತಿಂದಂಗೆ ಅನಿಸ್ತಾ ಇತ್ತು. ಏನು ಮ್ಯಾಂಗೋ ಅಷ್ಟಾಗಿರಲಿಲ್ಲ. ಸರಿ ಯಾನ ಕೇಳಿದ್ಲು ಅಂತ ತೊಗೊಂಡು ಅಲ್ಲಿದ್ದ ನಿಶಿತ್ನ ಮೀಟ್ ಮಾಡಬೇಕಿತ್ತು, ಕೆಲಸ ಆಯಿತು ಅಂತ ಬಂದಿದ್ದ. ಸೊ ಹಾಗಾಗಿ ಮೀಟ್ ಮಾಡಿಕೊಂಡು ಅಲ್ಲಿದ್ದ ತಿನ್ನೋಕೆ ಹೋದ್ವಿ. ಏನಾದರೂ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಆಮೇಲೆ ಒಂದಷ್ಟು ಶಾಪಿಂಗ್ ಮಾಡೋಕ್ಕಿತ್ತು. ಕಿರಣ್ ಮಾಡಬೇಡ, ಬಟ್ಟೆ ಮಾತ್ರ ತೊಗೋಬೇಡ ಅಂತ ಹೇಳಿದ್ರು. ಬಟ್ ಏನು ಮಾಡಲಿ, ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಬಟ್ಟೆದೇ ಇಟ್ಬಿಟ್ಟಿರ್ತಾರೆ. ಮಾರ್ಕೆಟಿಂಗ್ ಅಲ್ವಾ. ಸೊ ನಾನು ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತೊಗೊಂಡೆ. ಹಾಗೆ ಖುಷಿ ಆಯಿತು ನಮಗೆ. ವ್ಯೂವರ್ಸ್ ನೋಡಿ ಬಂದು ಸಿಕ್ಕಿ ಮಾತಾಡಿಸಿದ್ದು, ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ದಂಗೆಲ್ಲ ಮೋಟಿವೇಶನ್ ಸಿಗುತ್ತೆ. ತುಂಬಾ ಖುಷಿ ಆಯಿತು ಅವ್ರು ಮಾತಾಡಿಸಿದ್ದು. ಇನ್ನು ಕಿರಣ್ ಹೋಗ್ಬಿಟ್ಟು ಸೋಮ್ ಪಾಪಡಿ ಮಾರ್ತಾ ಇದ್ರು ಅಂತ ತೊಗೊಂಬಂದ್ರು. ಅವ್ರ ಪಾಪ ನೋಡಿದ್ರೇನೆ ಬೇಜಾರಾಗ್ತಾ ಇತ್ತು. ಅವಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ಹತ್ರನೇ ಹೋಗಿ ಹೋಗಿ ತಿಂತಾ ಇದ್ವಿ. ಬಟ್ ಇವಾಗೆಲ್ಲ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಹೋಗಿ ತೊಗೊಂಬಂದ್ರು. ₹20 ಅಂತ ಹೇಳಿದ್ರು. ಅದೆಲ್ಲ ಕೊಟ್ಟರು. ಸೊ ಏನೋ ಕೂಡ ಫಸ್ಟ್ ಟೈಮ್ ಅವಳು ತಿಂದಿದ್ದು. ಏನಿದು ಹಿಂಗಿದೆ, ಅದಕ್ಕೆ ಏನೋ ಹೇಳ್ತಾ ಇದ್ಲು ಅವಳು. ಉದ್ದುದ್ದಕ್ಕಿರುತ್ತಂತ ಹೆಸರು ಸೋಮ್ ಪಾಪಡಿ ಹೇಳೋಕ್ಕೆ ಬರ್ತಾ ಇರಲಿಲ್ಲ. ಸೊ ಇನ್ನು ಅಲ್ಲಿದ್ದ ಬರಬೇಕಾದ್ರೆ ಬ್ಯಾಟರ್ ಎಲ್ಲ ತೊಗೊಂಡು ಮತ್ತು ಒಂದಷ್ಟು ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಿ. ಮತ್ತು ಮ್ಯಾಂಗೋ ಇತ್ತು. ಅದು ನ್ಯಾಚುರಲ್ ಆಗಿ ಹುಲ್ಲಲ್ಲಿಟ್ರೆ ಹಣ್ಣಾಗುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗೆಲ್ಲ ಪೌಡರ್ ಅದು ಇದು ಎಲ್ಲ ಹಾಕ್ತಾ ಇರ್ತಾರೆ. ಡೈರೆಕ್ಟ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸೊ ಅಲ್ಲೇ ಹೋಗಿ ನಾವು ತೊಗೊಂಬಂದಿದ್ವಿ. ಇನ್ನು ಗಿಫ್ಟ್ ಕೂಡ ಕೊಟ್ಟಿದ್ರು. ವಿಯಾನಾಗೆ ಚಾಕ್ಲೇಟ್ ಮತ್ತೆ ಅದು ಇದು ಸ್ಕೂಲ್ಗೆ ಹೋಗ್ಬೇಕಂತ ಗಿಫ್ಟ್ಸ್ ಎಲ್ಲ. ಸೊ ಬಂದಿದ ತಕ್ಷಣ ಮಶ್ರೂಮಿಂದ ಸೂಪ್ ಮಾಡ್ಕೊಂಡು ಕುಡಿದ್ವಿ. ಅಷ್ಟಾಗಿ ಹಸ್ವಿರಲಿಲ್ಲ. ಇನ್ನು ಪ್ಯಾಕೇಜ್ ಕೂಡ ಮಾಡೋದಿತ್ತು. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.